ಈ ಪ್ರೀ ಫಿಲ್ಟರ್ ಬೌಲಲ್ಲಿ ಇದು ನೋಡಿ ಒಂದು ರಿಂಗ್ ಇರುತ್ತೆ, ಇಲ್ಲಿ ಒಂದು ರಿಂಗ್ ಇದು ಕನೆಕ್ಟ್ ಆಗಿದೆ. ಈಗ ಈ ರಿಂಗ್ ಏನಿದೆ ಹೇಳಿದ್ರೆ ಬರಲ್ಲ ನಿಮಗೆ, ಪೈಪ್ ಹೇಳಿದ್ರೆ ಓಪನ್ ಆಗೋದಿಲ್ಲ. ಓಕೆ, ಕಟ್ ಆಗೋಂಥ ಚಾನ್ಸ್ ಇರುತ್ತೆ. ಇಲ್ಲೊಂದು ರಿಂಗ್ ಕಾಣುತ್ತೆ ನೋಡಿ, ಸಣ್ಣ ರಿಂಗು. ಇದನ್ನು ಒಳಗಡೆ ಎಳ್ಕೋಬೇಕು, ಒಳಗಡೆ ಪ್ರೆಸ್ ಮಾಡಿಬಿಟ್ಟು ಈ ಪೈಪ್ನ ಜೋರಾಗಿ ಎಳಿಬೇಕು. ಈಗ ಬರುತ್ತೆ ನೋಡಿ, ಈಸಿ. ಇದೇ ರಿಂಗು ಅಳ್ಳಾಡೋದು ನೋಡಿ, ಇದೇ ರಿಂಗು. ಇದನ್ನು ಜಸ್ಟ್ ಅದ್ರೊಳಗೆ ಹಾಕಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಹಾಯ್, ನನ್ನ ಹೆಸರು ಹರೀಶ್ ಅಂತ. ನೀವು ನೋಡ್ತಾ ಇರಾ ಅಕ್ವಾಬ್ಲೇಸ್ ಯೂಟ್ಯೂಬ್ ಚಾನಲ್ಲು. ಇವತ್ತು ನಾನು ನಿಮಗೆ ಪ್ರೀ ಫಿಲ್ಟರ್ ಬೌಲ್ ಇದೆ ನೋಡಿ, ಪ್ರೀ ಫಿಲ್ಟರ್ ಬೌಲ್ ಅಂತ ಕರಿತೀವಿ. ಇದು ನಿಮಗೆ ಯಾವುದೇ ವಾಟರ್ ಪ್ಯೂರಿಫೈರ್ ಆದರೂ RO, UV, ಯಾವುದೇ UF, NF, ಎನಿ ವಾಟರ್ ಪ್ಯೂರಿಫೈರಲ್ಲಿ ಪ್ರೀ ಫಿಲ್ಟರ್ ಬೌಲು ಸ್ಟಾರ್ಟಿಂಗಲ್ಲಿ ಹಾಕಲೇಬೇಕು. ಹಾಕಿಲ್ಲ ಅಂದರೆ ನಿಮ್ಮ ವಾಟರ್ ಪ್ಯೂರಿಫೈರ್ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಜಾಸ್ತಿ. ಬೇಗ ಸರ್ವಿಸಿಗೆ ಬರುತ್ತೆ, ಬೇರೆ ಏನಾಗಲ್ಲ, ಬೇಗ ಸರ್ವಿಸಿಗೆ ಬರುತ್ತೆ. ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ಈ ಪ್ರೀ ಫಿಲ್ಟರ್ ಬೌಲು ಕೊಡೋದಿಲ್ಲ, ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಓಕೆ, ಇವತ್ತು ಆ ಪ್ರೀ ಫಿಲ್ಟರ್ ಬೌಲಲ್ಲಿ ಏನಿರುತ್ತೆ, ಹೆಂಗೆ ಯೂಸ್ ಆಗುತ್ತೆ, ಅದು ಸರ್ವಿಸ್ ಮಾಡೋದು ಹೆಂಗೆ, ಬಿಚ್ಚಿ ಕ್ಲೀನ್ ಮಾಡೋದು ಹೆಂಗೆ, ಸಿಂಪಲ್ಲಾಗಿ ನಿಮಗೆ ಹೇಳ್ಕೊಡ್ತೀವಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಮಿಸ್ ಮಾಡ್ಕೋಬೇಡಿ. ಕೆಲವೊಂದು ಪಾಯಿಂಟ್ಗಳಿರುತ್ತೆ, ಆ ಪಾಯಿಂಟ್ಗಳು ಮಿಸ್ ಆದರೆ ನೀವು ಹೇಗೆ ಬಿಚ್ಚಬೇಕು ಅಂತಲೂ ಗೊತ್ತಾಗೋದಿಲ್ಲ. ಓಕೆ, ಇದು ಪ್ರೀ ಫಿಲ್ಟರ್ ಬೌಲ್. ಇದರಲ್ಲಿ ನಿಮಗೆ 5 ಮೈಕ್ರಾನ್ ಪಾಲಿಪ್ರೊಪಲಿನ್ ಮೆಟೀರಿಯಲ್ ಹಾಕಿ ಒಂದು ಸ್ಪನ್ ಅಂತ ಮಾಡಿರ್ತಾರೆ. ಕೆಲವೊಂದಲ್ಲಿ ವೂಂಡ್ ಅಂತಲೂ ಬರುತ್ತೆ. ಇದರಲ್ಲಿ ಹೆಚ್ಚಿಗೆ ಯೂಸ್ ಆಗುವಂಥದ್ದು ಸ್ಪನ್ನು. 5 ಮೈಕ್ರಾನು ಪಾಲಿಪ್ರೊಪಲಿನ್ ಮೆಟೀರಿಯಲ್ಲು, 5 ಮೈಕ್ರಾನ್ ಸ್ಪನ್ ಇರುತ್ತೆ. ಇದು ಸ್ಟಾರ್ಟಿಂಗ್ ಪ್ರೀ ಫಿಲ್ಟರ್ ಅಂತ ಕರಿತೀವಿ. ಇದು ಸೇಫ್ಟಿ, ಏನು ಹೇಳಿದೆ ನಿಮಗೆ, ವಾಟರ್ ಪ್ಯೂರಿಫೈರಿಗೆ ಸೇಫ್ಟಿ ಇರುತ್ತೆ. ಇದು ಕೆಲವರಿಗೆ ಓಪನ್ ಮಾಡೋದಕ್ಕೆ ಬರೋದಿಲ್ಲ. ಇವತ್ತು ನಾನು ನಿಮಗೆ ಸಿಂಪಲಾಗಿ ಹೇಳ್ಕೊಡ್ತೀನಿ ಯಾವ ಥರ ಓಪನ್ ಮಾಡೋದು ಅಂತೇಳಿ. ಪೈಪು ಕೂಡ ಕೆಲವರಿಗೆ ಗೊತ್ತಾಗೋದಿಲ್ಲ, ಈ ಪೈಪ್ ಬಿಚ್ಚಬೇಕು ಹೆಂಗೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಅದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ಪ್ರೀ ಫಿಲ್ಟ್ರ್ ಬೌಲ್ ನೋಡಿ, ಇದು ಕೆಳಗಡೆ ಪಾರ್ಟ್, ಹೌಸಿಂಗ್ ಅಂತ ಕರಿತೀವಿ. ಪ್ರೀ ಫಿಲ್ಟರ್ ಹೌಸಿಂಗ್ ಅಂತ ಪ್ರೀ ಫಿಲ್ಟರ್ ಬೌಲ್ ಅಂತ ಕರಿತೀವಿ. ಇದು ಕೆಳಗಡೆ ಪಾರ್ಟ್ ಇರುತ್ತೆ, ಇದು ಮೇಲ್ಗಡೆ ಪಾರ್ಟು. ಇದು ಸ್ಕ್ರೂ ಹ್ಯಾಂಗ್ ಆಗಲಿಕ್ಕೆ, ಗೋಡೆಗೆ ಹ್ಯಾಂಗ್ ಆಗಲಿಕ್ಕೆ ಸ್ಕ್ರೂಗೆ ಕನೆಕ್ಷನ್ ಮಾಡೋಂಥದ್ದು ಇರುತ್ತೆ. ಮತ್ತಿದು ವಾಟರ್ ಇನ್, ವಾಟರ್ ಔಟ್ ಅಂತ ಇರುತ್ತೆ. ಓಕೆ, ವಾಟರ್ ಇನ್, ವಾಟರ್ ಔಟ್. ಇನ್ ಅಂದರೆ ನಿಮಗೆ ಸಿಂಟೆಕ್ಸಿಂದ ಬರುವಂಥ ಕನೆಕ್ಷನ್ ಇಲ್ಲಿಗಿರುತ್ತೆ. ವಾಟರ್ ಔಟ್ ಅಂದರೆ ನಿಮಗೆ ವಾಟರ್ ಪ್ಯೂರಿಫೈರಿಗೆ ಕನೆಕ್ಷನ್ ಆಗುವಂಥದ್ದು. ವಾಟರ್ ಇನ್ನು ಸಿಂಟೆಕ್ಸಿಂದ ಬರುವಂಥದ್ದು, ನಲ್ಲಿ ಕನೆಕ್ಷನ್ನಿಂದ ಬರುತ್ತೆ. ವಾಟರ್ ಔಟು ವಾಟರ್ ಪ್ಯೂರಿಫೈರಿಗೆ ಕನೆಕ್ಷನ್ ಆಗುತ್ತೆ. ಓಕೆ, ಇನ್ನು ಔಟ್ ಎರಡೇ ಪಾಯಿಂಟ್ ಇರುತ್ತೆ. ಇದು ಜಸ್ಟ್ ನಾನು ನಿಮಗೆ ಹಾಕಿ ತೋರಿಸ್ತೀನಿ, ಓಪನ್ ಮಾಡೋದು ಹೆಂಗೆ, ತೆಗೆಯೋದು ಹೆಂಗೆ ಅಂತೇಳಿ. ಇದು ನೋಡಿ, ಓಪನ್ ಮಾಡೋದು ಹೆಂಗೆ, ತೆಗೆಯೋದು ಹೆಂಗೆ ಅಂತೇಳಿ. ಈ ಪ್ರೀ ಫಿಲ್ಟರ್ ಬೌಲಲ್ಲಿ ಇದು ನೋಡಿ ಒಂದು ರಿಂಗ್ ಇರುತ್ತೆ, ಇಲ್ಲಿ ಒಂದು ರಿಂಗ್ ಇದು ಕನೆಕ್ಟ್ ಆಗಿದೆ. ಈಗ ಈ ರಿಂಗ್ ಏನಿದೆ ಹೇಳಿದ್ರೆ ಬರಲ್ಲ ನಿಮಗೆ, ಪೈಪ್ ಹೇಳಿದ್ರೆ ಓಪನ್ ಆಗೋದಿಲ್ಲ. ಓಕೆ, ಕಟ್ ಆಗೋಂಥ ಚಾನ್ಸ್ ಇರುತ್ತೆ. ಇಲ್ಲೊಂದು ರಿಂಗ್ ಕಾಣುತ್ತೆ ನೋಡಿ, ಸಣ್ಣ ರಿಂಗು. ಇದನ್ನು ಒಳಗಡೆ ಎಳ್ಕೋಬೇಕು, ಒಳಗಡೆ ಪ್ರೆಸ್ ಮಾಡಿಬಿಟ್ಟು ಈ ಪೈಪ್ನ ಜೋರಾಗಿ ಎಳಿಬೇಕು. ಈಗ ಬರುತ್ತೆ ನೋಡಿ, ಈಸಿ. ಇದೇ ರಿಂಗು ಅಳ್ಳಾಡೋದು ನೋಡಿ, ಇದೇ ರಿಂಗು. ಇದನ್ನು ಜಸ್ಟ್ ಅದ್ರೊಳಗೆ ಹಾಕಿ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಬರಲ್ಲ. ಒನ್ ವೇ ಇದೆ. ನೆಕ್ಸ್ಟ್ ಓಪನ್ ಮಾಡಬೇಕು ಅಂದರೆ ಜಸ್ಟು ಪ್ರೆಸ್ ಮಾಡಿಕೊಂಡು ಪೈಪ್ನ ತೆಗಿಬೇಕು. ಈಗ ಎರಡೂ ಕಡೆನೂ ಪೈಪ್ ತೆಗಿತಾ ಇದ್ದೀನಿ, ತೆಗೆದು ತೋರಿಸ್ತೀನಿ. ಇದು ನೋಡಿ, ಇದೇ ರಿಂಗು. ಪ್ರೆಸ್ ಮಾಡ್ಕೊಳ್ಳಿ, ಪೈಪ್ನ ಎಳೀರಿ, ಈಸಿಯಾಗಿ ಬರುತ್ತೆ. ಓಕೆ, ಇದು ಪೈಪ್ ಓಪನ್ ಮಾಡಿದ್ದಾಯ್ತು. ಈಗ ಪ್ರೀ ಫಿಲ್ಟ್ರು ಬೌಲು ಓಪನ್ ಮಾಡಿದೆ ಹೆಂಗೆ. ಸುಮಾರು ಜನ ಏನೋ ಕಸರತ್ತು ಮಾಡ್ತಾರೆ, ಬಿಚ್ಚಲಿಕ್ಕಾಗಲ್ಲ. ಕೆಲವೊಂದು ಹಳೇದಾಗ್ಬಿಟ್ಟಿರುತ್ತೆ, ಹೋಗ್ಬಿಟ್ಟಿರುತ್ತೆ. ಒಳಗಡೆ ಸ್ಪನ್ ಚೇಂಜ್ ಮಾಡಬೇಕು, ಟೈಮ್ ಆಗೋಗಿರುತ್ತೆ, ಟೆಕ್ನಿಷಿಯನ್ ಬಂದಿರಲ್ಲ. ಅಂಥ ಕಡೆ ಎಲ್ಲ ನಿಮಗೆ ಈಸಿಯಾಗಿ ಓಪನ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ. ಇದಕ್ಕೆ ಬೇಕಾದಂಥ ನಿಮಗೆ ಇದ್ರದ್ದೊಂದು ಸ್ಪಾನರ್ ಇರಬೇಕು. ಆ್ಯಕ್ಚುಲಿ 2 ಸೈಡ್ ಸ್ಪಾನರ್ ಅಂತೀವಿ. ನಿಮಗೆ ಈ ಸೈಡ್ ಆದರೆ ಸಾಕು, ಈ ಸೈಡ್ ಸ್ಪಾನರ್ ಬರುತ್ತೆ, ಸಿಂಗಲ್ ಹ್ಯಾಂಡ್ ಸ್ಪಾನರು, ಅದಾದರೆ ಸಾಕು. ಓಕೆ, ಇದು ಟೆಕ್ನಿಷಿಯನ್ ಬಳಸುವಂಥದ್ದು. ಇದರಲ್ಲಿ RO ಮೆಮ್ಬ್ರೇನ್ ಕೂಡ ಓಪನ್ ಮಾಡ್ಬೋದು. ನಿಮಗೆ ಈ ಪ್ರೀ ಫಿಲ್ಟರ್ ಬೌಲ್ ಓಪನ್ ಮಾಡೋಕ್ಕೆ ಈ ರಿಂಗ್ ಇದ್ದರೆ ಸಾಕು, ಜಸ್ಟ್ ಸಿಂಗಲ್ ಸೈಡ್ ಇದ್ದರೆ ಸಾಕು. ಇದು ಡಬಲ್ ಸೈಡ್ ಸ್ಪಾನರ್ ಅಂತ ಕರಿತೀವಿ. ಇದನ್ನು ಒಂದು ಸ್ಪಾನರ್ ಬೇಕು ಮತ್ತು ಒಂದು ಸ್ಕ್ರೂ ಡ್ರೈವರ್ ಬೇಕು. ಸ್ಕ್ರೂ ಡ್ರೈವರ್ ಇದು ಎರಡರಲ್ಲೇ ಓಪನ್ ಮಾಡ್ಬೋದು. ನೆಕ್ಸ್ಟ್ ಒಂದು ಟಫ್ಲಾನ್ ಟೇಪು ಮತ್ತು ನೆಕ್ಸ್ಟ್ ಬಿಚ್ಚಿ ಎಲ್ಬೋ ಹಾಕಲಿಕ್ಕೆ, ಕನೆಕ್ಷನ್ ಮಾಡಲಿಕ್ಕೆ ಬೇಕಾಗಿರುತ್ತೆ. ಇದಿಷ್ಟೇ ಬೇಕಾಗಿರುತ್ತೆ. ಇದರಲ್ಲೇ ಸಿಂಪಲಾಗಿ ಓಪನ್ ಮಾಡೋದು ತೋರಿಸ್ತೀವಿ. ಈಗ ನೀವು ಗೋಡೆಯಿಂದ ಓಪನ್ ಮಾಡಿದ್ರೆ, ಓಪನ್ ಮಾಡಿ ಬೌಲ್ನ ಕೈಲಿಟ್ಕೊಳ್ಳಿ. ಇದರಲ್ಲಿ ಇನ್ ಯಾವುದು, ಔಟ್ ಯಾವುದು ಅಂತ ನೋಡ್ಕೊಳ್ಳಿ. ಇನ್ ಯಾವುದು, ಔಟ್ ಯಾವುದು ಅಂತ ನೋಡಿಕೊಂಡ್ರೆ ಆಯಿತು. ಈಗ ಇದರಲ್ಲಿ ಔಟನ್ನು, ಎಲ್ಬೋನ ತೆಗೀರಿ. ಔಟು ಎಲ್ಬೋನ ಡಿಸ್ಕನೆಕ್ಟ್ ಮಾಡಿ,
ಓಕೆ, ಎಲ್ಬೋ ಡಿಸ್ಕನೆಕ್ಟ್ ಆಗಿದೆ. ಮತ್ತಿದು ಟಫ್ಲಾನ್ ಟೇಪ್ ಹೊಡೆದು ಮತ್ತೆ ಹಾಕ್ಬೋದು. ಟಫ್ಲಾನ್ ಟೇಪ್ ಹೊಡೆಯೋದು ಅದಕ್ಕೋಸ್ಕರನೇ ಇಟ್ಕೊಂಡಿರೋದು. ಟಫ್ಲಾನ್ ಟೇಪ್ ಹೊಡೆದೇ ಹಾಕ್ಬೋದು. ಈಗ ನೋಡಿ, ಇದು ಸ್ಪಾನರಲ್ಲಿ ನೀವು ಜಸ್ಟು ಸ್ಪಾನರ್ ಕನೆಕ್ಷನ್ ಮಾಡ್ಕೊಳ್ಳಿ. ಸ್ಪಾನರ್ ಲಾಕ್ ಮಾಡಿ, ಇದಕ್ಕೆ ಲಾಕ್ ಮಾಡಿ. ಇನ್ನೊಂದು ಸ್ಕ್ರೂ ಡ್ರೈವರ್ ಏನಿದೆ, ಈ ಸ್ಕ್ರೂ ಡ್ರೈವರ್ ತೊಗೊಳ್ಳಿ. ಸ್ಕ್ರೂ ಡ್ರೈವರು ಏನು ಔಟ್ ಅಂತ ಹೇಳಿದ್ನಲ್ಲ, ಇದ್ರ ಒಳಗಡೆ ಇನ್ಸರ್ಟ್ ಮಾಡಿ. ಇದು ಲಾಕ್ ಮಾಡಾದ್ಮೇಲೆ ಜಸ್ಟ್ ಓಪನ್ ಸೈಡು ಪ್ರೆಸ್ ಮಾಡಿ. ಈಗ ನೋಡಿ, ಇಲ್ಲಿದ್ದಾಗ ಲಾಕ್ ಇತ್ತು, ಬರಲಿಲ್ಲ ಅಂದರೆ ಇಲ್ಲಿಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು ಜಸ್ಟ್ ಓಪನ್ ಮಾಡಿ. ಜಸ್ಟ್ ಪ್ರೆಸ್ ಮಾಡಬೇಕು, ಪ್ರೆಸ್ಸಿಂಗ್ ಓನ್ಲಿ, ಸಿಂಪಲ್ ಪ್ರೆಸ್ಸಿಂಗ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ. ಈಗ ನೋಡಿ, ಈಸಿಯಾಗಿ ಬರುತ್ತೆ. ಇದು ಸ್ಯಾಂಪಲಿಗೆ ತೋರಿಸ್ತಾ ಇರೋದು ನಿಮಗೆ, ಓಪನ್ ಮಾಡೋದು ಹೇಗೆ ಅಂತೇಳಿ ಬರುತ್ತೆ. ಇದು ಸ್ಪನ್ನು ಅಂದರೆ ಇದು ಹೊಸದಿದೆ, ನಿಮ್ದು ಆಲ್ರೆಡಿ ಮಡ್ಡಾಗಿರುತ್ತೆ. ಈ ಪಕ್ಕದಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ, ಫುಲ್ ಮಡ್ಡಾಗೋಗಿರುತ್ತೆ. ಒಂದು 6 ತಿಂಗಳಿಗೆ ಒಂದ್ಸರಿ ಚೇಂಜ್ ಮಾಡಬೇಕು, ಇಲ್ಲ ವರ್ಷಕ್ಕಾದ ಕಂಪಲ್ಸರಿ ಚೇಂಜ್ ಮಾಡಬೇಕು. ವರ್ಷಕ್ಕೆ ಬೇರೆ ವಾಟರ್ ಪ್ಯೂರಿಫೈರಲ್ಲಿ ಏನೇನು ಚೇಂಜ್ ಮಾಡ್ತೀವಿ ಅದ್ರ ಜೊತೆ ಇದು ಕಂಪಲ್ಸರಿ ಚೇಂಜ್ ಮಾಡಬೇಕಾಗುತ್ತೆ. ಪೂರ್ತಿ ವಾಶ್ ಮಾಡಿ. ಇದರಲ್ಲಿ ಏನೇನು ಮಣ್ಣಿರುತ್ತೆ ಕಂಪ್ಲೀಟು. ಮತ್ತು ಓರಿಂಗ್ ಇರುತ್ತೆ, ಓರಿಂಗ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಓರಿಂಗ್ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಮತ್ತೆ ಓರಿಂಗ್ ತೊಗೊಂಡು ಹಾಕ್ಬೇಕಾಗುತ್ತೆ. ತೋರಿಸ್ತಾ ಇದ್ದೀನಿ, ಓರಿಂಗ್ ಇದೇ ಓರಿಂಗ್ ಮಿಸ್ ಮಾಡ್ಕೋಬೇಡಿ. ಇದೇ ಓರಿಂಗ್ನ ತೆಗೆದ್ರು ಮತ್ತು ಅದೇ ಥರ ಫಿಟ್ ಮಾಡ್ಕೊಳ್ಳಿ. ಎಲ್ಲ ವಾಶ್ ಮಾಡಾದ್ಮೇಲೆ ಮತ್ತು ಸ್ಪನ್ನ ವಾಶ್ ಮಾಡಿ. ಈ ಸ್ಪನ್ನು ಫುಲ್ಲು ಮಣ್ಣು ಲೇಯರ್ ಕೂತಿರುತ್ತೆ. ನಿಮ್ಮ ಹೊಳೆ ನೀರುಗಳಾದರೆ ಕೆಂಪು ಮಣ್ಣು ಕೂತಿರುತ್ತೆ ಲೇಯರು. ಬೋರ್ ನೀರಲ್ಲಾದರೆ ಆಯಿಲ್ ಕಂಟೆಂಟ್ ಏನಿರುತ್ತೆ ಬ್ಲಾಕ್ ಕಲರ್ ಬರುತ್ತೆ, ಇಲ್ಲ ಸಿಲ್ಟ್ ಬಂದು ಕಲೆಕ್ಟ್ ಆಗಿರುತ್ತೆ, ಅದು ಪೂರ್ತಿ ಕೂತ್ಕೊಂಡಿರುತ್ತೆ. ನಲ್ಲಿನಲ್ಲಿ ನೀರು ಫೋರ್ಸ್ ಬಿಟ್ಕೊಂಡು ಆ ಫೋರ್ಸಿಗೆ ಇದನ್ನು ಇಡ್ತಾ ಬನ್ನಿ. ಎಲ್ಲ ಕಡೆಗೂ ಪೂರ್ತಿ ಇರೋ ಲೇಯರ್ ಎಲ್ಲ ನಿಮಗೆ ವಾಶ್ ಆಗುತ್ತೆ, ಫುಲ್ ವಾಶ್ ಆಗಿಬಿಡುತ್ತೆ. ಇನ್ ಕೇಸು ಆ ವಾಶ್ ಮಾಡಿದ್ರೂ ಕೂಡ ನಿಮಗೆ ಔಟ್ಪುಟ್ಟು ಬೌಲಿಂದ ಬಂದಿಲ್ಲ ಅಂದರೆ ಕಂಪಲ್ಸರಿ ಸ್ಪಂಜ್ ಚೇಂಜ್ ಮಾಡಬೇಕು. ಆವಾಗ ಫುಲ್ ಚೋಕ್ ಆಗಿದೆ ಅಂತ ಅರ್ಥ. ವಾಶ್ ಆಗಿ ನೀರು ಬಂತು ಅಂದರೆ ಓಕೆ, ಬಟ್ ಏನೇ ಆದರೂ ಮ್ಯಾಕ್ಸಿಮಮ್ 1 ಇಯರ್ಗೆ ಒಂದ್ಸರಿ ಕಂಪಲ್ಸರಿ ಚೇಂಜ್ ಮಾಡಿ. ಇನ್ ಕೇಸ್ ಏನಾಗುತ್ತೆ, ಇದರಲ್ಲಿ ಬಂದು ಪಾರ್ಟಿಕಲ್ ಎಲ್ಲ ಕೂತಿರುತ್ತೆ. 1 ಲೇಯರು, 2nd ಲೇಯರು, 3rd ಲೇಯರ್ ಅಂತ ಬಂದಾದಮೇಲೆ ಒಳಗಡೆ ಬರುತ್ತೆ. ಒಳಗಡೆ ಬಂದಿದ್ದು ಇಲ್ಲಿಂದ ಇಲ್ಲಿವರೆಗೂ ಬಂದಿದ್ದು ನಿಮಗೆ ನೆಕ್ಸ್ಟ್ RO ಮೆಮ್ಬ್ರೇನು ಸೆಡಿಮೆಂಟ್ ಕಾರ್ಬನ್ನಿಗೆ ಹೋಗುವಂಥ ಚಾನ್ಸ್ ಇರುತ್ತೆ. ಅವಾಗೇನಾಗುತ್ತೆ, ಈ ಕಡಿಮೆ ಖರ್ಚಲ್ಲಿ ನಿಮಗೆ ಆಗೋವಂಥದ್ದು ದುಬಾರಿ ಬೀಳುತ್ತೆ. RO ಮೆಮ್ಬ್ರೇನ್ ಹೋಗುತ್ತೆ, ಸೆಡಿಮೆಂಟ್ ಕಾರ್ಬನ್ಗಳು ಹೋಗುತ್ತೆ, ಮತ್ತು ವಾಟರ್ ಪ್ಯೂರಿಫೈರ್ನ ಬಿಚ್ಚಿ ಮಾಡಬೇಕಾಗತ್ತೆ. ಹಾಗಾಗಿ ಆದಷ್ಟು ಇದನ್ನು ಚೇಂಜ್ ಮಾಡಿ. ಇದು ಚೇಂಜ್ ಮಾಡಿದ್ರೆ ಕಾಸ್ಟ್ ಕಮ್ಮಿ ಇರುತ್ತೆ, ಕಡಿಮೆ ಕಾಸ್ಟಲ್ಲೇ ಮುಗಿಯುತ್ತೆ. ಮತ್ತು ಇನ್ನೊಂದು ಇದರಲ್ಲಿ ಟಿಪ್ಸ್ ಏನಪ್ಪ ಅಂದರೆ, ಕೆಲವರು ಯಾವಾಗ ಮೋಟ್ರ್ ಆನ್ ಮಾಡಿರ್ತಾರೆ ಆವಾಗ ವಾಟರ್ ಪ್ಯೂರಿಫೈರ್ನ ಆನ್ ಮಾಡ್ತಾರೆ. ಅದನ್ನು ಆನ್ ಮಾಡಬೇಕು. ಯಾವಾಗ ಮೋಟ್ರ್ ಹಾಕಿರುತ್ತೆ ಆವಾಗ ಆಲ್ಮೋಸ್ಟ್ ವಾಟರ್ ಪ್ಯೂರಿಫೈರ್ನ ಆಫ್ ಪೊಸಿಷನಲ್ಲಿ ಸ್ವಿಚ್ ಆಫ್ ಮಾಡಿಬಿಡಿ ವಾಟರ್ ಪ್ಯೂರಿಫೈರ್ದು. ಯಾಕೆಂದರೆ ಆ ಮೂಮೆಂಟಲ್ಲಿ ವಾಟರ್ ಪ್ಯೂರಿಫೈರ್ ಆನ್ ಆದಾಗ ಸಿಂಟೆಕ್ಸಲ್ಲಿರೋಂಥ ಏನು ಮಣ್ಣಿನಂಶ ಎಲ್ಲ ಮಿಕ್ಸಪ್ ಆಗಿರುತ್ತೆ, ಆ ಮೂಮೆಂಟಲ್ಲಿ ಮೋಟ್ರ್ ರನ್ ಆಗುವಾಗ ಆ ನೀರು ಮಡ್ಡು ವಾಟರ್ ಎಲ್ಲ ಇಲ್ಲಿಗೆ ಬರೋಂಥ ಚಾನ್ಸಸ್ ಇರುತ್ತೆ. ಓಕೆ, ಇದೊಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಮಡ್ ಕಂಟೆಂಟ್ ಎಲ್ಲ ಸಿಲ್ಟ್ ಎಲ್ಲ ಬಂದು ಪ್ರೀ ಫಿಲ್ಟ್ರಲ್ಲಿ ಕಲೆಕ್ಟ್ ಆಗುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಾಕು. ಇನ್ನು ವಾಟರ್ ಲೆವೆಲ್ ಕಂಟ್ರೋಲರ್ ಏನಾದ್ರು ಹಾಕ್ಸ್ಕೊತಿದ್ರೆ ಅದು ಏನು ಮಾಡೋಕ್ಕಾಗಲ್ಲ. ರೆಗ್ಯುಲರಾಗಿ ನೀವು ಇದೊಂದು ಸ್ವಲ್ಪ ಮೇಂಟೈನ್ ಮಾಡಿ. ಓಕೆ, ಆವಾಗ ನಿಮಗೆ ಲೈಫ್ ಜಾಸ್ತಿ ಬರುತ್ತೆ. ಇದು 5 ಮೈಕ್ರಾನ್ ಪ್ರೀ ಫಿಲ್ಟರ್. ಇದು ಕಂಪಲ್ಸರಿ ವಾಟರ್ ಪ್ಯೂರಿಫೈರ್ ಜೊತೆ ಇರಬೇಕು. ಏನಾರ ಇದು ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಬೋದು. ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಓಕೆ, ಇದೆಲ್ಲ ವಾಶ್ ಮಾಡ್ತೀರಾ. ನೆಕ್ಸ್ಟು ಇದು ಎಲ್ಲ ವಾಶ್ ಆಯಿತು. ವಾಶ್ ಆದಮೇಲೆ ಅಥವಾ ಇದು ಹಾಳಾಗಿತ್ತು ಚೇಂಜ್ ಮಾಡಬೇಕು ಅಂದರೆ ಹೊಸದನ್ನು ತೊಗೊಳ್ಳಿ. ಹೊಸದನ್ನು ತೊಗೊಂಡು ಮತ್ತು ಅದೇ ಥರ ಪ್ರೀ ಫಿಲ್ಟ್ರಿಗೆ ಒಳಗಡೆ ಇನ್ಸರ್ಟ್ ಮಾಡಿ. ಮತ್ತು ಅಗೈನ್ ಏನು ಕ್ಯಾಪ್ ಇದೆ, ಈ ಕ್ಯಾಪ್ನ ಹಾಕಿ ಟೈಟ್ ಮಾಡಿ. ಓರಿಂಗ್ ಮಾತ್ರ ಮಿಸ್ ಮಾಡಬೇಡಿ. ಅದರಲ್ಲಿ ನಿಮಗೆ ಎಡ್ಜಲ್ಲಿ ಕರೆಕ್ಟಾಗಿ ಕೂತಿರಬೇಕು. ಆವಾಗ ನಿಮಗೆ ಎಲ್ಲೋ ಕಟ್ ಆಗೋದಿಲ್ಲ ಮತ್ತು ಲೀಕೇಜ್ ಬರೋದಿಲ್ಲ. ಅಕಸ್ಮಾತ್ ಓರಿಂಗ್ ಹೋದ್ರೂ ಕೂಡ ಓರಿಂಗು ಸಿಗುತ್ತೆ. ಓರಿಂಗ್ ಟೈಪ್ನು ಚೇಂಜ್ ಮಾಡಿ. ಓಕೆ, ಮತ್ತು
ಮತ್ತು ಅಗೈನ್ ಮೊದಲು ಹ್ಯಾಂಡ್ ಟೈಟ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ನಾನು ಮೆಥಡ್ ಹೇಳಿದ್ರೆ ಸ್ಕ್ರೂ ಡ್ರೈವರ್ ಹಾಕಿ ಪ್ಲಸ್ ಸ್ಪಾನರ್ನ ಅದಕ್ಕೆ ಹಾಕಿ, ಆವಾಗಲೇ ಏನು ಪೊಸಿಷನ್ ಇತ್ತು ಇದು ಆಪೋಸಿಟ್ ಪೊಸಿಷನ್. ಈಗ ಟೈಟ್ ಮಾಡಿ, ಇದೇ ಪೊಸಿಷನ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತೇಳಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ಹಾಕಿ ಪ್ರೆಸ್ ಮಾಡಿ, ಟೈಟ್ ಮಾಡಿ. ಈ ಥರ ಟೈಟ್ ಮಾಡೋದ್ರಿಂದ ಅದಕ್ಕೆ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗುತ್ತೆ. ಆ ಉದ್ದೇಶಕ್ಕೆ ನಿಮಗೆ ಸ್ಕ್ರೂ ಡ್ರೈವರ್ ಹಾಕೋದು ಮತ್ತು ಸ್ಪಾನರ್ ಹಿಡ್ಕೊಳ್ಳೋದು ತೋರಿಸ್ತಿರೋದು. ಇನ್ ಕೇಸ್ ಏನು ಆ ಕಡೆ ಈ ಕಡೆ ಓಡುತ್ತೆ ಅಂದರೆ ಒಂದು ಎಡ್ಜಿಗೆ ಗೋಡೆ ಪಕ್ಕ ಇಟ್ಕೊಂಡು ಅದನ್ನು ನೀವು ಪ್ರೆಸ್ ಮಾಡಿ ಸಾಕು. ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು. ಇನ್ ಕೇಸ್ ಇನ್ನೊಂದು ಇದರಲ್ಲಿ ನಾವು ಮಾಡ್ಬೋದು. ಇನ್ ಕೇಸ್ ಈ ಥರ ಮಾಡಿದಾಗ ನಿಮಗೆ ಲೀಕೇಜ್ ಬರೋಂಥ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡಬೇಕು, ಟಫ್ಲಾನ್ ಟೇಪ್ ಏನು ಹೇಳಿದ್ನಲ್ಲ ಆ ಟಫ್ಲಾನ್ ಟೇಪು ಒಂದು 2 ಲೇಯರ್ ಹೊಡಿಬೇಕು. ಅದು ಎಲ್ಲಿ ಹೊಡಿಬೇಕು ಅಂತ ತೋರಿಸ್ತೀನಿ. ಮತ್ತೆ ಓಪನ್ ಮಾಡ್ತಾ ಇದ್ದೀನಿ, ನಿಮಗೆ ತೋರ್ಸೋಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ. ಈ ಕೆಲವೊಂದು ವಾಷರ್ ಸಿಕ್ಕಿಲ್ಲ, ಎಮರ್ಜೆನ್ಸಿ ನಿಮಗೆ ಏನೇ ಆಯಿತು ಅಂದರೆ ಅವಾಗ ನೋಡಿ, ಇದು ಕ್ಯಾಪ್ ಏನಿದೆ ಈ ಕ್ಯಾಪಲ್ಲಿ ಈ ಎಡ್ಜಿಗೆ 1 ಲೇಯರು ಟಫ್ಲಾನ್ ಟೇಪ್ ಹೊಡಿಬೇಕು. ಈ ಎಡ್ಜಿಗೆ ಸ್ವಲ್ಪ, ಈ ಎಡ್ಜು ಮತ್ತು ಮೇಲಕ್ಕಾದಂಗೆ ಈ ಟಫ್ಲಾನ್ ಟೇಪ್ ಹೊಡೆಯೋದ್ರಿಂದ ಸ್ವಲ್ಪ ಲೀಕೇಜ್ ಆಗೋದನ್ನು ಅವಾಯ್ಡ್ ಆಗುತ್ತೆ. ನೋಡಿ ಎಲ್ಲಿ ಹೊಡಿಬೇಕು ಅಂತ ನೋಡ್ಕೊಳ್ಳಿ. ಎಡ್ಜ್ ಇದೇ ಎಡ್ಜಿಗೆ ಅಗಲವಾಗಿ ಹೊಡಿಬೇಕು. ಮತ್ತು ಪ್ರೆಸ್ ಮಾಡ್ಕೊಳ್ಳೋದು, ಗಂಟು ಮಾಡ್ಕೊಳ್ಳೋದು ಮಾಡಬೇಡಿ. ಸ್ವಲ್ಪ ನಿಧಾನಕ್ಕೆ ಹೊಡಿದೆ. ನೋಡಿ ಯಾವ ಥರ ಕೂರ್ತಾ ಇದೆ ಅಂತ. ಈ ಥರ ಹೊಡೆದ್ರೆ ಸಾಕು. ಒಂದು 3 ರೌಂಡ್ ಹೊಡೀರಿ ಸಾಕು. 3 ಅಥವಾ 4 ರೌಂಡ್ ಹೊಡೆದ್ರೆ ಸಾಕಾಗುತ್ತೆ. ನೋಡಿ ಟಫ್ಲಾನ್ ಟೇಪ್ ಹೊಡೆದಿದ್ದೀವಿ. ಓಕೆ, ಸಾಕಿಷ್ಟೇ. ಒಂದು 4 ರೌಂಡ್ ಮ್ಯಾಕ್ಸಿಮಮ್ ಅಂದರೆ 5 ಹೊಡಿಬೋದು. ಅದಕ್ಕಿಂತ ಜಾಸ್ತಿ ಹೊಡೆದ್ರೆ ಮತ್ತೆ ಟೈಟ್ ಆಗೋದಿಲ್ಲ. ಹಾಗಾಗಿ ಮತ್ತೆ ಹಾಗೆ ಕೂರಿಸಿ. ಸೇಮ್ ಮೆಥಡ್ ಏನು ನಿಮಗೆ ಹೇಳಿದೆ, ಟೈಟು ಲೂಸು ಡೈರೆಕ್ಷನ್ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಿಬಿಡತ್ತದು. ನೋಡಿ, ನೀವು ಔಟ್ ಅನ್ನೋ ಸೈಡು ಓಪನ್ ಮಾಡಬೇಕು. ಇದು ಮಿಸ್ ಮಾಡ್ಕೋಬೇಡಿ. ಅಕಸ್ಮಾತ್ ಕನ್ಫ್ಯೂಸ್ ಆದರೆ 2 ಓಪನ್ ಮಾಡ್ಕೊಳ್ಳಿ. ಇನ್ನು ಸೈಡು ಔಟ್ ಸೈಡು ಯಾವ ಸೈಡು ಸ್ಕ್ರೂ ಡ್ರೈವರು ಜಾಸ್ತಿ ಡೀಪಲ್ಲಿ ಹೋಗುತ್ತೆ. ನೋಡಿ ಸ್ಕ್ರೂ ಡ್ರೈವರ್ ಇಲ್ಲಿವರೆಗೂ ಹೋಗಿದೆ. ಅದೇ ಈ ಸೈಡಲ್ಲೇ ಜಾಸ್ತಿ ಡೀಪಾಗಿ ಹೋಗಲ್ಲ, ಆವಾಗ ಸ್ಲಿಪ್ ಆಗೋಂಥ ಚಾನ್ಸ್ ಇರುತ್ತೆ. ಮತ್ತು ಅಗೇನ್ ಸೇಮ್ ಮೆಥಡಲ್ಲಿ ಟೈಟ್ ಮಾಡಿ. ಓಕೆ, ಈಗ ನಿಮಗೆ ಏನು ಲೀಕೇಜ್ ಬರೋದಿಲ್ಲ. ಮತ್ತು ಅಗೇನ್ ಮತ್ತೆ ಟೇಪ್ ಹೊಡೀರಿ. ಎಲ್ಬೋಗೆ ಟೇಪ್ ಹೊಡೆದಾಕಿ. ಆಲ್ರೆಡಿ ಟೇಪ್ ಇರುತ್ತೆ, ಅದು ಪ್ರೆಸ್ ಆಗಿ ಹೋಗಿರೋದ್ರಿಂದ ಇನ್ನೊಂದು 3-4 ರೌಂಡ್ ಹೊಡೆದು ಮತ್ತೆ ಕನೆಕ್ಟ್ ಮಾಡಿ. ಒಂದು ಮೀಡಿಯಮ್ ಮಾಡಿ, ಡೈರೆಕ್ಷನ್ ಎಲ್ಲಿಗಿತ್ತು ಅಲ್ಲಿಗೆ ಬಿಡಿ. ಮತ್ತು ಅಗೈನ್ ಪೈಪ್ ಕನೆಕ್ಷನ್ ಮಾಡೋವಂಥದ್ದು. ಪೈಪ್ ನೋಡಿ ಸಿಂಪಲ್ಲಾಗಿ ಜಸ್ಟ್ ಪ್ರೆಸ್ಸಿಂಗು. ಓಕೆ, ಈ ರಿಂಗ್ ಏನಿದೆಯಲ್ಲ ಅದು ಒಳಗಡೆ ಹಾಕಿ ಹಿಂಗೆ ಬಿಟ್ಟರೆ ನಿಮಗೆ ಲೀಕೇಜ್ ಆಗುತ್ತೆ. ಕಂಪಲ್ಸರಿ ಲೀಕೇಜ್ ಆಗುತ್ತೆ. ಕೆಲವರು ಇಷ್ಟಕ್ಕೆ ಬಿಟ್ಬಿಡ್ತಾರೆ, ಒಳಗಡೆ ಪ್ರೆಸ್ ಮಾಡೋದಿಲ್ಲ, ಲೀಕೇಜ್ ಬರುತ್ತೆ. ಈಗ ನೋಡಿ ಈ ಥರ ಶೇಕ್ ಆಗಬಾರ್ದು. ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ, ಅದು ಒಳಗಡೆ ಆ ಹೋಲಲ್ಲಿ ಹೋಗುವಂಥದ್ದು ಗೊತ್ತಾಗತ್ತೆ ನಿಮಗೆ. ಈಗ ಫಿಟ್ ಆಗಿದೆ. ಓಕೆ, ಅಕಸ್ಮಾತ್ ಸ್ವಲ್ಪ ಹೋಗಿದ್ರು ಕೂಡ ನಿಮಗೆ ಎಳೆದ್ರೆ ಬರಲ್ಲ, ಲಾಕ್ ಆಗಿರುತ್ತೆ, ಬಟ್ ಲೀಕೇಜ್ ಬರುತ್ತೆ. ಹಾಗಾಗಿ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ. ಮತ್ತು ಔಟ್ಸೈಡು ಇನ್ಸೈಡು ಎರಡೂ ಕೂಡ ಪ್ರೆಸ್ ಮಾಡಿ ನೋಡಿ. ಓಕೆ, ಇದೆ ನೋಡಿ ಫ್ರೀ ಫಿಲ್ಟ್ರ್ ಬೋಲು. ಈಸಿ ಮೆಥಡ್ ಇದೆ, ತುಂಬ ಈಸಿ ಮೆಥಡ್ ಇದೆ. ಕನ್ಫ್ಯೂಸ್ ಆದರೆ ಇನ್ನೂ ಒಂದೊಂದ್ಸಲಿ ಹೋಗಿ ರಿಪೀಟ್ ನೋಡಿ. ಇನ್ ಕೇಸ್ ಏನಾದ್ರು ನಿಮಗೆ ಸ್ಪನ್ ಬೇಕು, ಬೌಲ್ ಬೇಕು ಅಥವಾ ವಾಟರ್ ಪ್ಯೂರಿಫೈರ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ, ಇಲ್ಲ ವೀಡಿಯೋದಲ್ಲಿ ಕಾಣ್ತಾ ಇರುತ್ತೆ ನಂಬರು. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ನಿಮಗೆ ಎಲ್ಲ ಥರ ಸ್ಪೇರ್ಗಳು ಸಿಗುತ್ತೆ ನಮ್ಮಲ್ಲಿ. ವಾಟರ್ ಪ್ಯೂರಿಫೈರ್ದು ಏನೇನು ಸ್ಪೇರ್ ಇದೆ, ವಾಟರ್ ಪ್ಯೂರಿಫೈರೇ ಸಿಗುತ್ತೆ. ಇನ್ ಕೇಸ್ ಏನೇ ಬೇಕಿದ್ದರೂ ಫೋನ್ ಮಾಡಿ, ವಾಟ್ಸಪ್ ಮಾಡಿ, ಮೆಸೇಜ್ ಮಾಡಿ ಕಳಿಸ್ಕೊಡೋದು ವ್ಯವಸ್ಥೆ ಬೇಕಾದ್ರೆ ಮಾಡಿಕೊಡ್ತೀವಿ. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ. ಕೆಲವರಿಗೆ ಈ ಸಣ್ಣದ ಪೈಪೆಲ್ಲ ತೆಗೆಯುವಂಥದ್ದು ಆಪ್ಷನ್ಗಳು ಗೊತ್ತಿರಲ್ಲ. ಹಾಗಾಗಿ ತುಂಬ ಸಿಂಪಲ್ಲಾಗೆ ಬಿಚ್ಚೋಂಥದ್ದಿದೆ. ಬಟ್ ಈ ಸ್ಪಾನರ್ ಇರಬೇಕು. ಇದು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿ ಬೈ ಲಿಂಕ್ ಇದೆ, ಬೇಕಾದ್ರೆ ನೀವು ಹೋಗಿ ಬೈ ಮಾಡ್ಬೋದು. ಒಂದು ಸ್ಪಾನರ್ ಇಟ್ಕೊಳ್ಳಿ ಮನೆಯಲ್ಲಿ. ಇನ್ ಕೇಸ್ ಬೇಕು ಅಂದರೆ ಒಂದು ಸ್ಪಾನರ್ ಇಟ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ನೀವು ಟೆಕ್ನಿಷಿಯನ್ನಿಗೆ ಹೇಳಿ ಕೂಡ ಸರ್ವಿಸ್ ಮಾಡಿಸ್ಬೋದು. ಓಕೆ, ಇದಕ್ಕೆ ಎರಡೇ ಬೇಕಾಗಿರೋದು, ಒಂದು ಸ್ಪಾನರು, ಒಂದು ಸ್ಕ್ರೂ ಡ್ರೈವರು. ತುಂಬ ಸಿಂಪಲ್ಲಾಗಿ ಬಿಚ್ಬೋದು, ಏನು ಹೆಡ್ಏಕ್ ಇರಲ್ಲ, ತುಂಬ ಸಿಂಪಲ್ಲಾಗಿ ಓಪನ್ ಆಗುತ್ತೆ. ಓಕೆ, ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫಸ್ಟು. ನೆಕ್ಸ್ಟ್ ವೀಡಿಯೋಗಳು ಬರ್ತಾ ಇರುತ್ತೆ. ಇನ್ನೂ ವಾಟರ್ ಪ್ಯೂರಿಫೈರ್ ಸರ್ವಿಸ್ ಮಾಡೋದು ಹೆಂಗೆ ಎಲ್ಲ ಅಂತ ವೀಡಿಯೋಗಳೆಲ್ಲ ಇದೆ, ಯೂಟ್ಯೂಬ್ ಚಾನಲಲ್ಲೇ ಇದೆ, ನಮ್ಮ ಅಕ್ವಾಬ್ಲೇಸ್ ಚಾನಲಲ್ಲೇ ಇದೆ. ಇನ್ನು ನೆಕ್ಸ್ಟ್ ವೀಡಿಯೋಗಳು ಬರ್ತಾ ಇರುತ್ತೆ. ಇನ್ನು ಟಿಪ್ಸು, ಟ್ರಿಕ್ಸು, ಹೆಂಗೆ ಸರ್ವಿಸ್ ಮಾಡೋದು, ಏನು ಅಸೆಂಬ್ಲಿಂಗ್ ಮಾಡೋ ವೀಡಿಯೋಗಳು ಇದೆ. ಇನ್ನು ನೆಕ್ಸ್ಟ್ ಮಾಡಲ್ಗಳು, ನೆಕ್ಸ್ಟ್ ವೀಡಿಯೋಗಳು ಬರ್ತಾನೆ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.